ಹೇಗೆ ಅನ್ನಿಸ್ತೈತೆ ಇವಾಗ? ಹಾಂ, ಇವಾಗ ನಮ್ಮದು ಹೊಸ ಜೀವನ ಶುರು ಮಾಡಿದ್ದೀವಿ. ಮೊಯ್ನಿ, ನಿನಗೆ ಹೇಗೆ ಅನ್ನಿಸ್ತೈತೆ? ನನಗೆ ಹೇಗೆ ಅನ್ನಿಸ್ತೈತೆ ಅಂತ ಈ ಹೇಳೋದಕ್ಕೆ ಆಗ್ತಾ ಇಲ್ಲ ಕರಿಯ. ನಿಜವಾಗ್ಲೂ ನಾವು ಏನೋ ಒಂಥರ ಹೊಸ ಜೀವನ ಶುರು ಮಾಡಿದ್ದೀವಲ್ಲ, ಆ ಫೀಲಿಂಗ್ ಯಾವ ಥರ ಐತೆ ಅಂತ ಈ ಹೇಳೋದಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಒಂಥರ ತುಂಬ ಖುಷಿ ಆಗ್ತೈತೆ. ಹೆಂಗೋ ಅತ್ಲಾಗೆ ದೇವರು ನಿನ್ನಂಥ ಗಂಡನ್ನ ನನಗೆ ಕೊಟ್ಟಿರೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ನಾನು ಅಂದ್ಕೊಂಡಿದ್ನಲ್ಲ, ಅದು ಎಲ್ಲ ಏನೂ ಆಗಿಲ್ಲ. ಬಿಡಿ, ಇವತ್ತೆಲ್ಲನ ಅದು ಕ್ಲಿಯರ್ ಆಯಿತು. ನನಗೆ ಮದುವೆಗಿನ್ನ ಮುಂಚೆನೇ ಈ ಥರ ಆಗೈತೆ ಅಂತೇಳಿ ನಾನು ಹೇಳಿದ್ನಲ್ಲ, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ಸರಿಯಾಗಿ ಐತೆ. ಅಯ್ಯೋ, ನಾನು ಹಿಂಗಾಗ್ಬಿಡ್ತಲ್ಲ ಅಂತ ಅಂದ್ಕೊಂಡೆ. ಇವತ್ತು ಅದೆಲ್ಲ ಕ್ಲಿಯರ್ ಆಯಿತು. ಡೌಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹೌದೇನು? ಹಾಂ, ಮತ್ತೆ ನೀನು ಹೇಳ್ದೆ ಹಾಂ, ಈ ಥರ ಏನೋ ಗುಡ್ ನ್ಯೂಸ್ ಐತೆ ಅಂತೇಳಿ ನೀನು ಹೇಳ್ದಲ್ಲ. ನಾನು ಏನಾದರೂ ಗುಡ್ ನ್ಯೂಸ್ ಐತೆ ಏನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಹಾಗೆಲ್ಲ ಏನಿಲ್ಲ. ಇವತ್ತು ಕ್ಲಿಯರ್ ಆಗಿಬಿಡ್ತು. ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಏನಿಲ್ಲ ಅಂತ ಹೇಳಿದ್ರು. ನಾನು ನಿಮ್ಮ ಅಕ್ಕ ಹೋಗಿದ್ವಿ, ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅದೆಲ್ಲ ಸರಿ ಆಯಿತು ಬಿಡು. ನಾನು ಇವತ್ತು ಬೆಳಗ್ಗೆನೇ ಎಲ್ಲ ನನಗೆ ಕ್ಲಿಯರ್ ಆಗಿಬಿಡ್ತು. ಎಲ್ಲ ಗೊತ್ತಾಯಿತು, ಏನು ಪ್ರಾಬ್ಲಮ್ ಇಲ್ಲ. ನನಗೆ ಹೆಂಗನ್ಸಿತ್ತು ಅಂತಂದರೆ ಒಂಥರ ಖುಷಿಯಾಗಿತ್ತು. ಏನಪ್ಪ, ಹೆಂಗೋ ಏನೋ ಆಯ್ತಲ್ಲಪ್ಪ ಅಂತ ತುಂಬ ಖುಷಿ ಆಗ್ಬಿಟ್ಟಿತ್ತು. ನಿಜವಾಗ್ಲೂ ಸಖತ್ತು ಖುಷಿಯಾಗಿತ್ತು ನನಗೆ. ನನಗೆ ಯಾಕೋ ಇವನು ಬುದ್ಧಿನೇ ಇಡ್ಸಲ್ಲ. ಯಾವಾಗಲೂ ಬರೇ ರೂಮ್ನಾಗೆ ಇರ್ತಾನೆ. ಇವನು ಬುದ್ಧಿನೇ ಇಡ್ಸಲ್ಲ ನನಗೆ. ಯಾಕನ ಬೋತ್ಕ ಭಾಳ ಮಾಡ್ಬೇಕಪ್ಪ ಹೋಗಿ. ಮದುವೆ ಆಗಿದ್ದೀವಿ ಅಂತೇಳಿ ಬರೇ ಯಾವಾಗಲೂ ಸುಮ್ಮನೆ ಕುತ್ಕೊಂಡ್ರೆ ಆಗುತ್ತೆ? ಹಂಗೆ ಬರುತ್ತೆ. ಅದು 15 ಕೋಟಿ ದುಡ್ಡು ಬರುತ್ತೆ ಅಂತಾನಲ್ಲ, ಅದಕ್ಕಾದ್ರೂ ಓಡಾಡ್ತಾನೆ. ಯಾವುದಕ್ಕೂ ಇಲ್ಲ, ಸುಮ್ಮನೆ ಯಾವಾಗಲೂ ಬರೀ ರೂಮ್ನಾಗಿದೆ. ಏನಾಗುತ್ತೆ? ಏನೂ ಆಗಲ್ಲ. ಹೋಗಿ ಹೇಳ್ತೀನಿ ತಡಿ. ಅಲ್ಲ, ಬರೀ ಯಾವಾಗಲೂ ಸುಮ್ಮನೆ ಇದ್ರೆ ಹೆಂಗಪ್ಪ ಆಗುತ್ತೆ? ಹೋಗಿ ನಾನು ಕೆಲಸ ಮಾಡ್ತಾ ಇರು ಅಂತ ಹೇಳಿ ಹೇಳ್ತೀನಿ. ಯಾವಾಗಲೂ ಉಂಬೋದು ಮನೆ ಕೆಮ್ಮದು, ಉಂಬೋದು ಮನೆ ಕೆಮ್ಮದು ಅಂತಂದರೆ ಕೆಲಸ ಮಾಡೋದು ಯಾವಾಗ ಇವನು? ನನಗೇನ ಯಾಕೆ ಇತ್ತೀಚೆಗೆ ಇವನು ಬುದ್ಧಿ ಹಿಡಿಸ್ತಿಲ್ಲಮ್ಮ. ನೋಡ್ತಾ 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 ಹೋಗಿ ನಮ್ಮ ಮೋಹಿನಿ ಅಂತ ಮದುವೆ ಆದ್ಲಪ್ಪ ಅಂತ ಅನ್ನಿಸ್ತೈತಿ. ಹೋಗಿ ಹೇಳ್ತೀನಿ. ಯಾವಾಗಲೂ ಬರೀ ಉಂಬೋದು ಮನೆ ಕೆಮ್ಮದು ಮಾಡಿರಿ ಹೆಂಗಪ್ಪ ಅಂತೇಳಿ ಬೈದು ಬಿಡ್ತೀನಿ. ತುಂಬ ಖುಷಿ ಆಗೈತಲ್ಲ? ನಿನ್ಗೆ ತುಂಬ ಮನಸ್ಸಿಗೆ ಸಮಾಧಾನ ಆದಂಗೆ ಆಗೈತಲ್ವಾ ಕರಿಯ? ತೃಪ್ತಿ ಆಗೈತಿ. ಒಂಥರ ತೃಪ್ತಿ ಆದಂಗೆ ಆಗ್ಬಿಟ್ಟೈತಿ. ನನಗೆ ಮದುವೆ ಆದಾಗಿಂದ ತೃಪ್ತಿ ಆದಂಗೆ ಆಯಿತು. ಹಿಂಗೋ ನಿನ್ನಂಥವ್ರು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಮೊಯ್ನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ನನ್ನ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊತೀಯ. ನನಗೆ ಚೆನ್ನಾಗಿ ನೀನು ಅಡ್ಜಸ್ಟ್ ಆಗಿದೆಯಾ ಬಿಡು. ಎಲ್ಲ ಯಾವುದೊಂದು ವಿಚಾರದಾಗ ಆಗಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆಯಾ. ಹೆಂಗೋ ಇವಾಗ ಇಬ್ರದ್ದು ಮದುವೆ ಆಯ್ತಲ್ಲ, ಅದೊಂದು ಇವಾಗ ನನಗೆ ಸಮಾಧಾನ ಆದಂಗೆ ಆಯಿತು. ಹೆಂಗೋ ನನಗೆ ಸ್ವಲ್ಪ ಇವಾಗ ಮನಸ್ಸಿಗೆ ಎಷ್ಟು ಸಮಾಧಾನ ಆದಂಗೆ ಆಯಿತು. ಈ ಪಟು ಸಾಕು. ಇನ್ನು ಎದ್ದು ಓದ್ಬಿಟ್ಟು ಯಾಕನ ಬೋತ್ಕಬಾಳ ನೋಡಪ್ಪ. ಯಾವಾಗಲೂ ಬರೀ ಉಂಡು ಬರೀ ಮನೆ ಕೆಮ್ಮದು ರೂಮ್ ಸೇರ್ಕೆಂಬದು ನೋಡ್ತೀರ. ಸಾಕಿನ್ನ ನೋಡ್ಕೋಬೇಕು. ಎದ್ದೋಗಿ ಯಾವ ಥರನ ಬೋತ್ಕಬಾಳ. ಅದು ಯಾತ 15 ಕೋಟಿ ದುಡ್ಡು ಬರುತ್ತೆ ಅಂತೀಯಲ್ಲ, ಅದನ್ನ ನೋಡ್ಕೊಂಡು ಒಂದಿಟ್ಟು ಓಡಾಡ್ಕೊಂಡು ಮಾಡಿಸ್ಕೆ. ಸುಮ್ಮನೆ ಯಾವಾಗಲೂ ಸುಮ್ಮನೆ ಉಂಬೋದು ಮನೆ ಕೆಮ್ಮದು ಮಾಡಿರಿ. ಯಾಕಮ್ಮ ಹಂಗೆ ಮಾತಾಡ್ತೀಯ? ಹೋಗ್ತಾರೆ ಬಿಡು. ಇನ್ನು 2 ದಿವಸ 3 ದಿವಸ ಆಗಿಲ್ಲ. 2 ದಿವಸ ಆಗೈತಿ. ಇನ್ನು 2 ದಿವಸಕ್ಕೆ ಹೋಗ್ಬಿಡ್ತಾರ. ತಿಂಗಳು ತುಂಬೋವರೆಗೂ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಮ್ಮ. ತಿಂಗಳು ತುಂಬಬೇಕು. ಇಲ್ಲಡಮ್ಮ ಮೊಯ್ನಿ, ಯಾವಾಗಲೇ ಆಗಲಿ ಕೆಲಸ ಮಾಡ್ತಿರ್ಬೇಕು. ಬರೀ ಉಣ್ಣು ಮನೆ ಕೆಮ್ಮದಿ ಆಗೈತಿ. ಏನಿಲ್ಲ, ಈಗ ಕೆಲ್ಸಕ್ಕೆ ಹೋಗಿ ದುಡ್ದು ನನ್ನ ಕೈಗೆ ಸಂಬಳ ತಂದು ಕೊಡಕ್ಕೆ ಹೇಳು ಅಷ್ಟೇನೆ. ಮನೆಯಾಗೆ ಎಷ್ಟು ಖರ್ಚಿರುತ್ತೆ ಹೋಗ್ಲೇಳು. ಹಂಗೆ ಆ ದುಡ್ಡು ಬರೋದಕ್ಕೆ ಇನ್ನು ಎಷ್ಟು ದಿನ ಆಗುತ್ತೋ ಏನೋ 15 ಕೋಟಿ ದುಡ್ಡು ಬರುತ್ತೆ ಅಂತ. ಅಲ್ಲಿವರೆಗೂ ಏನು ಕೈ ಕಟ್ಕೊಂಡು ಕುಕ್ಕಮಕ್ಕಾಗಲ್ಲ. ಯಾವ್ದಾನ ಕೆಲ್ಸಕ್ಕೆ ಹೋಗು ಅಂತ ಹೇಳು. ಕೆಲ್ಸಕ್ಕೆ ಹೋಗಿ ದುಡ್ದು ತಗೊಂಬಂದು ಕೊಡಕ್ಕೆ ಹೇಳು. ಮನೆಯಾಗೆ ಸುಮ್ಮನೆ ಆಗಲ್ಲ ಕಣಮ್ಮ. ಹೋದ್ರಾಯ್ತು, ಏನಾಗಲ್ಲ. ಕೆಲ್ಸಕ್ಕೆ ಏನು ತಿಂಗಳು ತುಂಬ ತಕ್ಕನೇ ಇರಬೇಕು ಅಂತ ಏನಿಲ್ಲ. ಹೋದ್ರಾಯ್ತು ಸುಮ್ಮನೆ ಕೆಲಸಕ್ಕೆಲ್ಲ ನಾನು. ನೋಡಮ್ಮ, ಹಿಂಗೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹಂಗೆ ಮಾತಾಡ್ತೀನಿ. ಮತ್ತೆ ನನಗಂತೂ ಬೋಲ್ ಬೇಜಾರಾಗೈತಿ. ಬರೀ ಯಾವಾಗಲೂ ಉಂಬೋದು ಹೋಗಿ ರೂಮ್ನಾಗ ಮನೆ ಕೆಮ್ಮದು, ಉಂಬೋದು ರೂಮ್ನಾಗ ಮನೆ ಕೆಮ್ಮದು ಅಂತಂದರೆ ಅದು ಹೆಂಗೆ ಸರಿ ಹೋಗುತ್ತೆ? ಏನಾನ ಕೆಲಸ ಮಾಡ್ತಿರ್ಬೇಕಮ್ಮ. ಅದಕ್ಕೆ ಮತ್ತೆ ಏನಾನ ಕೆಲಸ ಮಾಡ್ತಿರಪ್ಪ, ಸುಮ್ಮನೆ ಕೂತ್ಕೊಬೇಡ ಅಂತ ಹೇಳ್ತಾ ಇರೋದು. ಇವ್ನೀರ ಆಳಿಗೆ ಇಷ್ಟಪ್ಪ ಅವನೇ ಹೆಂಗೆ ಕೆಲಸ ಮಾಡ್ಬೋದು ಗೊತ್ತಾ? ನೀನೇ ಹೇಳು ಮೊಯ್ನಿ, ಹೆಂಗೆ ಕೆಲಸ ಮಾಡ್ಬೋದು? ನೀ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು? ಇವಾಗ ಅವೆಲ್ಲ ಬೇಡಪ್ಪ ನನಗೆ. ಇವಾಗ ಹೊಟ್ಟೆಲಿ ಆದಷ್ಟು ಬೇಗ ನೀನು ಕೆಲ್ಸಕ್ಕೆ ಹೋಗು.
ಅಷ್ಟೇ ಮನೆಯಾಗ ಇರ್ಕೊಡ್ದು ಕೆಲ್ಸಕ್ಕೆ ಹೋಗಿ ದುಡ್ಕೊಂಬರ್ಬೇಕು. ಇಲ್ಲ 15 ಕೋಟಿ ದುಡ್ಡು ಬರುತ್ತೆ ಅಂತೀಯಲ್ಲ, ಅದನ್ನಾದ್ರೂ ಇದು ಮಾಡು. ಬೇಗ ಬೇಗ ಎಲ್ಲ ನನಗೆ ಕೆಲಸ ಆಗಬೇಕು. ನಾನು ಇರೋದು ಹೇಳ್ತೀನಿ, ನೀನು ಬೇಜಾರಾದ್ರೂ ಪರವಾಗಿಲ್ಲ, ನಾನು ಇರೋ ಅಂಥದ್ದು ಹೇಳ್ತೀನಿ. ನನಗೆ ಬೇಗ ಬೇಗ ನೀನು ಎಲ್ಲ ಕೆಲಸ ಮಾಡಬೇಕು. ಸುಮ್ಮನೆ ಉಂಡು ರೂಮ್ನ ಮನಿಕೊಂಡ್ರೆ ಆಗಲ್ಲ. ನಾನಂತೂ ಸುಮ್ಮನೆ ಇರಲ್ಲ, ನಾನು ಸಹಿಸ್ಕೊಂಬಲ್ಲ ನೋಡಿ, ಹೇಳಿರ್ತೀನಿ. ಕೆಲಸ ಮಾಡಬೇಕು, ನನಗೆ ಯಾರೇ ಆಗಲಿ. ಕೆಲಸ ಮಾಡ್ತಿರ್ಬೇಕು. ಸುಮ್ಮನೆ ಯಾವಾಗಲೂ ಬರೀ ಇದ್ರೆ ನೀನು ಅಷ್ಟೇ ಕಣೆ. ಹಿಂಗೆ ಹೊರಗೆ ಬರಬೇಕು ಎದ್ದು. ಯಾವಾಗಲೂ ಬರೀ ಇಲ್ಲೇ ಕುಕ್ಕೊಂಡು ಇಬ್ರು ಮಾತಾಡೋದು ಕುಕ್ಕಂಬೋದು ಬರೀ ಇವೆ ಆದರೆ ನನಗೆ ನೋಡೋಕೆ ಸರಿ ಬರಲ್ಲ. ನಾನು ಹೇಳೋದನ್ನ ಕೇಳು ಒಂದು ಸುಸಾನ. ಇಬ್ಬರಳು ಇನ್ನು ಕೆಲಸ ಮಾಡ್ಕೊಂಡು ಇನ್ನೆಲ್ಲರೂ ಇದ್ರಿಗೂ ಇಲ್ಲಿ ಆಡ್ಕೊಂಬರಿದ್ರಿಗೆ ನೀವು ಚೆನ್ನಾಗಿರೋದು ನೋಡಬೇಕು. ನೋಡು ಸುಮ್ಮನೆ ಕೂತ್ಕೊಂಡ್ರೆ ಆತ ಬರಲ್ಲ. ಎಷ್ಟು ಕೆಲಸ ಇರುತ್ತೆ, ಎಷ್ಟು ಖರ್ಚಿರುತ್ತೆ ಮನೆಯಾಗೆ. ನೀನೇ ಯೋಚನೆ ಮಾಡು ಮೋಹಿನಿ, ಎಷ್ಟು ಮನೆಯ ಖರ್ಚಿರುತ್ತೆ ಅಂತ. ಅದನ್ನೆಲ್ಲ ಯೋಚನೆ ಮಾಡ್ದಲ್ಲೇ ಸುಮ್ಮನೆ ಯಾಕೆ ನೀನು ಬಿಡು ಹೋಗ್ಲಿ ಅಂತ ಸುಮ್ಮನೆ ಹಿಂಗೆ ಇದ್ಬಿಟ್ರೆ ನೀನು. ಅಯ್ಯೋ ದೇವ್ರೆ, ಅದೇ ಹೆಂಗೆ ಸರಿ ಆಗುತ್ತೆ ನೀನೇ ಹೇಳು. ಆಯ್ತು ಬಿಡಮ್ಮ, ಹೇಳಿದ್ಯಲ್ಲ, ಇನ್ನೊಂದು ಕೆಲಸ ನೋಡ್ಕೊಂತಾರೆ ಬಿಡು, ಹೋಗ್ಲಿ. ನನಗೆ ಕೂತ್ಕೊಂಡ್ರೆ ಸರ್ ಬರಲ್ಲ ಯಾವಾಗಲೂ. ನಾಳೆ ನನಗೆ ನೋಡಿ ಒಂದು ಮೇಲೆ ಬೇಜಾರು ಹತ್ಬಿಟ್ಟೈತೆ. ನಿಮ್ಮಮ್ಮ ಯಾಕೆ ಹಿಂಗೆ ಆಡ್ತಾರೆ? ನಮ್ಮಮ್ಮ ಹಂಗೇನೆ. ನಮ್ಮಮ್ಮನ ಬಗ್ಗೆ ನಿಮಗೆ ಗೊತ್ತೈತೆ, ನೀನು ತಲೆ ಕೆಡಿಸ್ಕೊಬಿಡಕರೆ. ನಮ್ಮಮ್ಮ ಹಂಗೆ ಒಂದೊಂದು ಟೈಮು ಟೆನ್ಷನ್ ಮಾಡ್ಕೊಳ ಹಂಗೆ ಆಡ್ತಾ ಇರುತ್ತೆ. ಅಮ್ಮಗೂನು ಸತಿ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ, ಆವಾಗ ಹಂಗೆ ಮಾತಾಡುತ್ತೆ. ಅಷ್ಟೇ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಸುಮ್ಮನಿರು. ಏನು ಮಾಡೋದು ಹೇಳು. ಈಗ ಮಾತಾಡಿದ್ರಿಗಳಪ್ಪ ಮಾತಾಡ್ತಾರೆ ಅನ್ನಂಗೆ ಆಗುತ್ತೆ. ಸುಮ್ಮನೆ ಸ್ವಲ್ಪ ದಿನ ನಾನೆಲ್ಲ ಮಾತಾಡ್ತೀನಿ ನಮ್ಮಮ್ಮನ ಹತ್ರ. ನಮ್ಮಮ್ಮಗೆ ಹಂಗೆ ದುಡ್ಡು ಕೊಡಬೇಕು, ದುಡ್ಡು ಅಮ್ಮನ ಕೈಲೇ ತಗೊಂಬಂದು ಕೊಡ್ತಾ ಇರಬೇಕು. ಈಗ ನಾವು 5 ಲಕ್ಷ ದುಡ್ಡು ನಾನು ನಮ್ಮ ಅಣ್ಣ ದುಡ್ದು ತಗೊಂಬಂದು ಕೊಟ್ಟಿದ್ವಾ, ಅದೊಂದು 5 ಲಕ್ಷ ಇತ್ತು ಎಷ್ಟು ದಿನಾನ. ಆ ದುಡ್ಡೆಲ್ಲ ಇವಾಗ ಖಾಲಿ ಆಗ್ತೈತೆ. ಬೋರ್ ಬೇರೆ ಹಾಕ್ಸಿದ್ವಾ, ಆ ದುಡ್ಡೆಲ್ಲ ಖಾಲಿ ಆಗ್ತೈತೆ. ಇವಾಗ ದುಡ್ಡು ಕಡಿಮೆ ಆಗ್ತೈತೆ. ನಮ್ಮ ಅಮ್ಮನ ಕೈಗೆ ದುಡ್ಡು ಇರಬೇಕು, ದುಡ್ಡಿದ್ರೆ ಚೆನ್ನಾಗಿರುತ್ತೆ. ಮೊನ್ನೆಲ್ಲ ದುಡ್ಡು ಇತ್ತು, ಅವಾಗ ಚೆನ್ನಾಗಿತ್ತು. ಅವಾಗ ಹಂಗೆ ದುಡ್ಡು ಇರಲಿಲ್ಲ, ಜಗಳ ಮಾಡ್ಕೊಂಡು ಅವಾಗೆಲ್ಲ ನಾವು ಹಂಗೆ ಬೆಂಗ್ಳೂರಿಗೆ ಹೋಗಿದ್ದ ನಾನು ನಮ್ಮ ಅಣ್ಣ. ಅವಾಗ ಹೋಗಿ ಮತ್ತೆ ದುಡ್ಕೊಂಬಂದ್ವಿ. ಹಿಂಗೆ ಏನು ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಕೆಲಸಗಳು ಎಲ್ಲ ಇರಬೇಕಾದ್ರೆ ಏನು ಮಾಡೋದು ಹೇಳು. ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ದಿನ ನಮ್ಮ ಅಮ್ಮ ಮಾತಾಡಿದ್ರು ನೀನು ಅನುಸರಿಸ್ಕೋಬೇಕಾಗುತ್ತೆ. ನಮ್ಮ ಅಮ್ಮ ಅಂದ್ರೆ ನೀನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಇದೇನಪ್ಪ ಹಿಂಗೆ ಮಾತಾಡ್ತಾರೆ ಅಂತೇಳಿ ಬೇಜಾರಾಗ್ಬೇಡ. ಬೇಜಾರಾದರೆ ಸುಮ್ಮನೆ ನೀನು ಟೆನ್ಷನ್ ಮಾಡ್ಕೊಂತೀಯ, ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ. ಏನೋ ಆಗಿದ್ದಾಯಿತು, ನಮ್ಮ ಅಮ್ಮ ಮಾತಾಡುತ್ತೆ ಹಂಗೇನೆ. ನೀನೇನು ಟೆನ್ಷನ್ ಮಾಡ್ಕೊಬೇಡ ಒಟ್ಟಿನಲ್ಲಿ. ಸರಿ ಆಯಿತು ಮೋಹಿನಿ. ಅವತ್ತೆ ಅಂತೂ ಒಂಥರ ಮಾತಾಡುತ್ತೆ ಅಲ್ಲೇ ನನಗೆ. ಅದಕ್ಕೆ ನಾನು ಏನು ಮಾಡೋದಪ್ಪ ಅಂಥೇಳಿ ನಾನು ಅದಕ್ಕೆ ಬೇಜಾರು ಮಾಡ್ಕೊಂಡೆ. ಮತ್ತು ಯಾಕಪ್ಪ ಹಿಂಗೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಬತ್ತೆ, ಯಾವಾಗಲೂ ಸಿಟ್ಟು ಮಾಡ್ಕೊಂಬತ್ತೆ ಅನ್ನಂಗೆ ಆಯ್ತು ನನಗೆ. ಯಾಕೋ ಸಿಟ್ಟು ಮಾಡ್ಕೊಬಿಡುತ್ತೆ ನನ್ನ ಮೇಲೆ, ತುಂಬಾ ಬೇಜಾರು ಮಾಡ್ಕೊಂಬತ್ತೆ. ಯಾಕಂತ ಗೊತ್ತಿಲ್ಲ. ಮೊದಲೆಲ್ಲ ಮುಂಚೆಲ್ಲ ಚೆನ್ನಾಗಿರ್ತಿತ್ತಪ್ಪ, ಯಾಕೋ ನಾವಿಬ್ಬರು ಮದುವೆ ಆಗಿದ್ದು ಇಷ್ಟನೇ ಇಲ್ವೋ ಏನೋ ಅಂತ ಅನಿಸುತ್ತೆ ನನಗೆ. ಏನಿಲ್ಲ ಕರಿಯ, ಇಷ್ಟನೇ ಐತೆ. ಅಮ್ಮ ಹಂಗೇನೆ ಇಷ್ಟ ಐತೆ. ನಾವಿಬ್ರು ಮದುವೆ ಆಗಿರೋದು ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ ಐತೆ. ಆದರೆ ಅದನ್ನು ತೋರಿಸ್ಕೊಂತ ಇಲ್ಲ ಅಷ್ಟೇ. ನಮ್ಮ ಅಮ್ಮನಿಗೇನು ಜವಾಬ್ದಾರಿ ಬರಬೇಕು, ಇವರಿಗೆ ಜವಾಬ್ದಾರಿ ತಗೋಬೇಕು, ಇವರಿಬ್ರು ಚೆನ್ನಾಗಿರಬೇಕು, ಎಲ್ಲ ಆಡ್ಕೊಂತಾರಲ್ಲ ಅಂತ ಎದುರಿಗೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ಆ ರೀತಿ ಮಾತಾಡ್ತಾರಷ್ಟೇ, ಬೇರೆ ಇನ್ನೇನಿಲ್ಲ ಅಷ್ಟೇ ಬಿಡು. ನಮ್ಮಮ್ಮ ಯಾಕೋ ಕರಿಯನ ಮೇಲೆ ಸಿಟ್ಟು ಆಗ್ತೈತೆ. ಕೆಲ್ಸಕ್ಕೆ ಹೋಗು, ದುಡ್ಕೊಂಬ ಅಂತೇಳಿ ಎಲ್ಲ ಹೆಂಗೆ ಮಾತಾಡ್ತೈತೆ ನೋಡಿ. ಹೋಗು ಕೆಲ್ಸಕ್ಕೆ, ದುಡಿ, ಏನಾದರೂ ಮಾಡು, ಬರೀ ಯಾವಾಗಲೂ ಉಣ್ಣು ಮಲ್ಕೊಂತೀಯ ಅಂತೇಳಿ ಹಿಂಗೆಲ್ಲ ಮಾತಾಡ್ತೈತೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.